ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅರಣ್ಯ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಒಳ್ಳೆ ವಿಡಿಯೋನ ನಮ್ಮ ಡೆಲಿವರಿ ಬಾಯ್ಸ್ಗೋಸ್ಕರ, ಎಕ್ಸ್ಪೆಷಲಿ ನಮ್ಮ ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೋಸ್ಕರ ತಗೊಂಡ್ಬಂದಿನಿ. ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಹಾಗೆ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ. ತುಂಬಾ ಜನ ವಾಚ್ ಮಾಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಕಮ್ಮಿ ಮಾಡ್ಕೊಂತೀರಾ. ನಿಮ್ಮ ಸಪೋರ್ಟ್ ಇದ್ರೆ ಕೂಡ ನಾವು ಇದೇ ತರ ಎವ್ರಿ ಡೇ ವಿಡಿಯೋ ಮಾಡೋಕ್ಕಾಗುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾಪಿಡೋ ಬೈಕ್ ಟ್ಯಾಕ್ಸಿ ಗೊತ್ತಿರಬೇಕು, ಕಳೆದ 3 ತಿಂಗಳಿಂದ ಜೀರೋ ಕಮಿಷನ್, ಒಳ್ಳೆ ಅರ್ನಿಂಗ್ಸ್ ಮಾಡ್ತಾ ಇದೆ. ಕಸ್ಟಮರ್ ಬರ್ತಕ್ಕಂಥ ಅಮೌಂಟ್ ಡೈರೆಕ್ಟ್ ರೈಡರ್ಗೆ ಹೋಗ್ತಾ ಇದೆ. ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಾ ಇದೆ, ಯಾವುದೇ ಥರ ಕಮಿಷನ್ ಕಟ್ ಆಗ್ತಾ ಇಲ್ಲ. ಇದೇ ಥರ ಪರ್ಮನೆಂಟ್ ಆಗುತ್ತಾ ಮುಂದಕ್ಕೆ ಅನ್ನೋ ಒಂದು ಗೊಂದಲ ಹುಡುಗರಿಗೆ ಕಾಡ್ತಾ ಇದೆ. ಇನ್ನೆಷ್ಟು ದಿನ ಇರುತ್ತೆ ಇದು ಜೀರೋ ಕಮಿಷನ್ನು? ನಂತರ ಏನಾದರೂ ಕಮಿಷನ್ ಮತ್ತೆ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಾ ಬೈಕ್ ಟ್ಯಾಕ್ಸಿಗೆ? ಕಮಿಷನ್ ಕಟ್ಟಾಗಿ ಸ್ಟಾರ್ಟ್ ಆದರೆ ಬರೀ ಎಷ್ಟು ಬರುತ್ತೆ? ಆಮೇಲೆ 10 ರೂಪಾಯಿ, ಒಬ್ಬೊಬ್ರಿಗೆ 7 ರೂಪಾಯಿ, 8 ರೂಪಾಯಿ, ಈ ಥರ ಎಲ್ಲ ಬರುತ್ತೆ. ರೇಟ್ ಕಾರ್ಡ್ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ. ಯಾಕೆಂದರೆ ರಾಪಿಡೋದಲ್ಲಿ ಒಬ್ಬೊಬ್ರಿಗೆ ಒಂದೊಂದು ರೇಟ್ ಕಾರ್ಡು, ಎಲ್ಲರಿಗೂ ಒಂದೇ ಥರ ಕೊಡಲ್ಲ. ಕಿಲೋಮೀಟ್ರಿಗೆ ಅಷ್ಟೇ ಒಬ್ಬರಿಗೆ ಒಂದೇ ಥರ ಕೊಡಲ್ಲ, ಪೋರ್ಟರ್ ಥರ ಒಬ್ಬೊಬ್ರಿಗೆ ಒಂದು ಕೊಡ್ತಾರೆ. ಹಂಗಾಗಿ ಕೆಲವು ಹುಡುಗರಿಗೆ ಇದೇ ಡೌಟ್ ಕಾಡ್ತಾ ಇದೆ. ನಮ್ಮ ಅನಿಸಿಕೆ ಏನಪ್ಪ ಅಂದರೆ, ಇನ್ನು ಸ್ವಲ್ಪ ದಿವಸ ಮಾತ್ರ ಇರುತ್ತೆ ಬೈಕ್ ಟ್ಯಾಕ್ಸ್ ಇದು ಜೀರೋ ಕಮಿಷನ್. ಸದ್ಯದಲ್ಲೇ ಕಟ್ಟಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಇದಕ್ಕೊಂದು ಆಪ್ಷನ್ ಕೂಡ ಕೊಡ್ತಾ ಇದಾರಂತೆ. ಏನಪ್ಪ ಅಂದರೆ, ಈಗ ಆಟೋಗಳಿಗೆ, ಕ್ಯಾಬ್ಗಳಿಗೆ ಏನಿದೆ ಬೈಕ್ ಟ್ಯಾಕ್ಸಿಗೆ ಜೀರೋ ಕಮಿಷನ್ ಇದೆಯಲ್ವ ಆಟೋ ಕ್ಯಾಬ್ಗಳಿಗೆ, ಅದೇ ಥರನ ಬೈಕ್ ಟ್ಯಾಕ್ಸ್ಗೂ ಅನ್ವಯಿಸ್ತಾರೆ. ಹೆಂಗಪ್ಪ ಅಂದರೆ, ಒಂದು ರೀಚಾರ್ಜ್ ಇರುತ್ತೆ ಫರ್ ಡೇಗೆ. ಆಟೋಗೆ ಗೊತ್ತಿರಬೇಕು 20 ರೂಪೀಸ್ ರೀಚಾರ್ಜ್ ಮಾಡ್ಕೋಬೇಕು. ಆಟೋಕ್ಕೆ ರಾಪಿಡೋದಲ್ಲಿ 20 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ ಒಂದು ದಿನಕ್ಕೆ ನೀವು ಎಷ್ಟಾರು ಅರ್ನಿಂಗ್ಸ್ ಮಾಡ್ಕೊಳ್ಳಿ, ಫುಲ್ ನಿಮ್ದೇನೆ. 1 ರೂಪಾಯಿ ಕಂಪ್ನಿ ಯಾವುದೇ ಥರ ತಗೊಳ್ಳೋಣ, 20 ರೂಪೀಸ್ ಅಷ್ಟೇ ರೀಚಾರ್ಜ್ ಮಾಡ್ಕೋಬೇಕು. ಈ ಥರ ಬೈಕ್ ಟ್ಯಾಕ್ಸ್ಗೂ ತರ್ತಾರೆ ಅಂತ ಹೇಳ್ತಾ ಇದ್ದಾರೆ. ತಂದ್ರೆ ಅಂತೂ ತುಂಬ ಬೆನಿಫಿಟ್ ಆಗುತ್ತೆ ರೈಡರ್ಸ್ಗಳಿಗೆ. ಯಾಕೆಂದರೆ ಕೆಲವರಿಗೆ 20%, 25% ಕಮಿಷನ್ ಕಟ್ ಆಗುತ್ತೆ ರೈಡರ್ಗಳಿಗೆ. ಒಂದು 100 ರೂಪಾಯಿ ಆರ್ಡರ್ ತಗೊಂಡ್ರೆ 25 ರೂಪಾಯಿ ಕಮಿಷನ್ನೇ ಹೋಗ್ಬಿಡುತ್ತೆ. ಅಂಥದ್ರಲ್ಲಿ ಒಂದು 20 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡ್ಕೊಂಡ್ರೆ ಒಂದು ದಿನಕ್ಕೆ 1,000-2,000 ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದಾರೆ. ಅಲ್ಲಿ ಎಷ್ಟು ಸೇವಿಂಗ್ಸ್ ಆಗುತ್ತೆ ಅವರಿಗೆ? 25% ಕಮಿಷನ್ ಅಂದರೆ 2,000 ಅರ್ನಿಂಗ್ಸ್ ಮಾಡಿದರೆ 500 ರೂಪಾಯಿ ಉಳ್ಕೊಂಡ್ಬಿಡುತ್ತೆ ಡೆಲಿವರಿ ಬಾಯ್ಸ್ಗೆ ಅಲ್ವಾ? ಈ ಥರ ಒಂದು ಆಪ್ಷನ್ ಬೈಕ್ ಟ್ಯಾಕ್ಸ್ಗೆ ತರಬೇಕು. ನಮ್ಮ ಅನಿಸಿಕೆ ತರ್ತಾರೆ ಅಂತ ಅನ್ನಿಸ್ತಾ ಇದೆ. ತುಂಬ ಬೆನಿಫಿಟ್ ಆಗುತ್ತೆ ನಮ್ಮ ರೈಡರ್ಗೋಸ್ಕರ. ಓಲಾದಲ್ಲಾಗಿರ್ಬೋದು, ಊಬರಲ್ಲಾಗಿರ್ಬೋದು, ರಾಪಿಡೋ ಆಗಿರ್ಬೋದು. ಎಕ್ಸ್ಪೆಷಲಿ ಬೇಕಂದ್ರೆ ರಾಪಿಡೋದಲ್ಲಿ ಜಾಸ್ತಿ ಕಮಿಷನ್ ಕಟ್ ಆಗೋದು ರೈಡರ್ಗಳಿಗೆ, ಬೇರೆ ಯಾವ ಆ್ಯಪಲ್ಲೂ ಕಟ್ ಆಗಲ್ಲ. ರಾಪಿಡೋದಲ್ಲಿ ಪ್ಲಾಟ್ಫಾರ್ಮ್ ಫೀಸ್ ಅಂತೆ, GST ಅಂತೆ, ಕಸ್ಟಮರ್ದು ಫೀಸ್ ಅಂತ ಅಂದ್ಕೊಂಡು ಸುಮಾರು 25% ಕಟ್ ಮಾಡ್ತಾನೆ. 5%ನಿಂದ 25% ರೈಡರ್ಗಳ ಮೇಲೆ ಡಿಫೆಂಡ್. ಒಬ್ಬೊಬ್ರಿಗೆ ಒಂದೊಂದು ರೈಡರ್ಗಳಿಗೆ ಕಟ್ ಆಗುತ್ತೆ. ರೇಟ್ ಕಾರ್ಡ್ ಮೇಲೆ ಡಿಫೆಂಡ್ ಆಗುತ್ತೆ ಅಮೌಂಟು. ಈ ಥರ ಆಗೋದ್ರಿಂದ ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ತುಂಬ ಜನ ಡ್ಯೂಟಿ ಮಾಡೋಕ್ಕೆ ಬೇಜಾರ. ಕಮಿಷನ್ ಕಟ್ಟಾಗಿ ಸ್ಟಾರ್ಟ್ ಆದರೆ ತುಂಬ ಜನ ಕೆಲಸನೇ ಬಿಟ್ಬಿಡ್ತಾರೆ. ಯಾಕಂದರೆ 25% ಕಮಿಷನ್ನ ಕಂಪ್ನಿ ಕೊಟ್ಬಿಟ್ಟು 100 kg ಕಸ್ಟಮರ್ ಹಾಕೊಂಡು ಡ್ಯೂಟಿ ಮಾಡೋಕ್ಕಾಗಲ್ಲ. 25% ಕಮಿಷನ್ ಕಟ್ಟಾದರೆ ಅವ್ರಿಗೆ ಬರ್ತಾ ಕಿಲೋಮೀಟ್ರಿಗೆ 6-7 ರೂಪಾಯಿ ಅಷ್ಟೇ ಬೀಳುತ್ತೆ. 6-7 ರೂಪಾಯಿ ಕಿಲೋಮೀಟ್ರ್ ತಗೊಂಡ್ರೆ ಬೈಕ್ ಟ್ಯಾಕ್ಸಿಲಿ ಏನೂ ಉಳಿಯಲ್ಲ ನಿಮಗೆ. ಕಿಲೋಮೀಟ್ರಿಗೆ 3-4 ರೂಪಾಯಿ ಪೆಟ್ರೋಲೇ ಕುಡಿಯುತ್ತೆ. ಇನ್ನು 2 ರೂಪಾಯಿಗೋಸ್ಕರ 1 ಕಿಲೋಮೀಟ್ರಿಗೆ ಡ್ಯೂಟಿ ಮಾಡೋಕ್ಕಾಗಲ್ಲ. ಹಂಗಾಗಿ ಫರ್ ಡೇ 20 ರೂಪಾಯಿ ರೀಚಾರ್ಜ್ ಅಂತ ಒಂದು ಕೊಟ್ಬಿಟ್ರೆ ಅವ್ನು ಇನ್ಸೆಂಟಿವ್ ಕೊಡೋದೇ ಬೇಡ ನಿಮಗೆ. ಯಾವ ಇನ್ಸೆಂಟಿವ್ ಬೇಡ ಬೈಕ್ ಟ್ಯಾಕ್ಸಿಲಿ. ಅವ್ನು ವೀಕ್ಲಿ ಇನ್ಸೆಂಟಿವ್, ಡೈಲಿ ಇನ್ಸೆಂಟಿವ್, ಮಂತ್ಲಿ ಇನ್ಸೆಂಟಿವ್ ಏನೂ ಬೇಕಾಗಿಲ್ಲ. ಫರ್ ಡೇಗೆ 20 ರೂಪೀಸ್ ಏನಿದೆ ರೀಚಾರ್ಜ್ ತಗೊತಾನೆ, ಕಮಿಷನ್ ತಗೊಂಡ್ಬಿಡ್ಲಿ. ಮಿಕ್ಕಿರೋ ಕಸ್ಟಮರ್ ಬರ್ತಕ್ಕಂಥ ಅಮೌಂಟ್ ಇವಾಗ ಹೆಂಗೆ ಬರ್ತಾ ಇದೆ ಫುಲ್ ಅಮೌಂಟ್ ರೈಡರು ಈ ಥರ ಬಂದ್ಬಿಟ್ರೆ ಎಲ್ಲ ರೈಡರು ನೆಮ್ಮದಿಯಾಗಿ ಖುಷಿಯಾಗಿ ಜಾಲಿಯಾಗಿ ಕೆಲಸ ಮಾಡ್ತಾರೆ. ಯಾಕೆಂದರೆ 2,000 ಅರ್ನಿಂಗ್ಸ್ ಮಾಡಿಬಿಟ್ರೆ ಆರಾಮಾಗಿ ಅವ್ರ ಪ್ಯಾಕೆಟ್ಗೆ ಫುಲ್ ಅಕೌಂಟಿಗೆ ಬಂದ್ಬಿಡುತ್ತೆ, ಟೆನ್ಷನ್ನೇ ಇರಲ್ಲ. ಈ ಥರ ಮಾಡಬೇಕು. ಈ ಥರ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಹಂಗೆ ಇವಾಗ ಏನಿದೆ ಓಲಾದಲ್ಲಿ, ಊಬರಲ್ಲಿ ಅವರು ಅಷ್ಟೇ. ಊಬರಲ್ಲಿ ಇದಕ್ಕೆ ಮುಂಚೆ ಗೊತ್ತಿತ್ತು ಒಂದೊಂದು ಫರ್ ಡೇಗೆ 1 ವೀಕ್ ಪ್ಲ್ಯಾನಿಂಗು, 1 ಮಂತ್ ಪ್ಲ್ಯಾನಿಂಗ್ ಈ ಥರ ಎಲ್ಲ ಇದೆ. ಓಲಾದಲ್ಲೂ ಅಷ್ಟೇ 7 ರೂಪೀಸ್ಗೆ 1 ಡೇಗಿತ್ತು, 29 ರೂಪೀಸ್ಗೆ 1 ವೀಕ್ ಅಂತ ಈ ಥರ ಎಲ್ಲ ಆಪ್ಷನ್ ಅವನು ಕೊಟ್ಟಿದ್ದಾನೆ ಓಲಾದಲ್ಲಿ ರೀಚಾರ್ಜ್ ಮಾಡ್ಕೊಂಡ್ರೆ. ಇದೆಲ್ಲ ಈ ಥರ ಇದೇ ಕಂಟಿನ್ಯೂ ಆದರೆ ನೆಕ್ಸ್ಟ್ ಒಳ್ಳೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅನಿಸಿಕೆ. ಹಂಗೆ ಕಮಿಷನ್ ಅಷ್ಟೇ ಇನ್ನೇ ಸದ್ಯದಲ್ಲೇ ಕಟ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಯಾಕೆಂದರೆ ಈ ತಿಂಗಳು ಕಳೆದು ನೆಕ್ಸ್ಟ್ ಮಾರ್ಚ್ ಬರೋದ್ರೊಳಗೆಲ್ಲವ ಬೈಕ್ ಟ್ಯಾಕ್ಸ್ಗೆ ಹೊಸ ಪಾಲಿಸಿ ಬಂದ್ಬಿಡುತ್ತೆ ರಾಜ್ಯ ಸರ್ಕಾರದಿಂದ. ಪಾಲಿಸಿ ಬಂತಂದರೆ ಇಮ್ಮಿಡಿಯೇಟ್ ಕಮಿಷನ್ ಕಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ವೆಯ್ಟಿಂಗ್ ಇರೋದು ಇದೊಂದಕ್ಕೋಸ್ಕರನೇ. ರಾಜ್ಯ ಸರ್ಕಾರದಿಂದ ಹೊಸ ಪಾಲಿಸಿ ಬರಲಿ ಅಂತಲೇ ಕಮಿಷನ್ ಕಟ್ ಆಗದಂಗೆ ವೆಯ್ಟಿಂಗಲ್ಲಿ ಇಟ್ಟಿದ್ದಾರೆ. ಇನ್ ಕೇಸ್ ಯಾವಾಗ ಪಾಲಿಸಿ ಬರುತ್ತೆ ಬೈಕ್ ಟ್ಯಾಕ್ಸಿ ಅಂತ ಗೊತ್ತಿಲ್ಲ, ಅದು ಬಂತಂದರೆ ಇಮ್ಮಿಡಿಯೇಟ್ ಕಮಿಷನ್ ಕಟ್ಟಾಗಿ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬ ರೈಡರ್ಗೂ ಒಬ್ಬೊಬ್ರಿಗೆ ಒಂದೊಂಥರ ಕಮಿಷನ್ ಕಟ್ ಆಗುತ್ತೆ. ಆನಂತರ ಡ್ಯೂಟಿ ಮಾಡೋದು ತುಂಬ ಕಷ್ಟ ಕಮಿಷನ್ ಕಟ್ಟಾದರೆ. ಕಮಿಷನ್ ಕಟ್ಟಾಗುತ್ತೆ, ಇನ್ಸೆಂಟಿವ್ ಕೊಡ್ತಾನೆ, ಓಕೆ ಒಪ್ಕೊಂತೀವಿ. ಇನ್ಸೆಂಟಿವ್ ಏನು ಬೆಳಿಗ್ಗೆ 7ರಿಂದ 11 ಇಲ್ಲ 7ರಿಂದ 10 ಕೊಡ್ತಾನೆ. ಅಷ್ಟು 3 ಅವರಲ್ಲಿ 10 ರೈಡ್ ಮಾಡಬೇಕು ಅಂತಾರೆ. 10 ರೈಡ್ ಮಾಡೋಕ್ಕಾಗಲ್ಲ. ಏಕೆಂದರೆ ಒಂದು 7-8 ಮಾಡಿರ್ತಾರೆ, ಇನ್ನು 1-2 ಆರ್ಡರ್ ಇರ್ತವೆ. ಆರ್ಡ್ರ್ ಕೊಡೋದು ಸ್ಟಾಪ್ ಮಾಡ್ತಾನೆ. ಆ ಟೈಮ್ ಮುಗಿದ ಮೇಲೆ ಆರ್ಡ್ರ್ ಹಾಕ್ತಾನೆ. ಈ ಥರ ಸಮಸ್ಯೆ ಜಾಸ್ತಿ ಆಗುತ್ತೆ. ಇನ್ಸೆಂಟಿವ್ ಕವರ್ ಮಾಡೋಕ್ಕಾಗಲ್ಲ. ಇನ್ನು ವೀಕ್ಲಿ ಇನ್ಸೆಂಟಿವ್ ಅಂತ ಅಷ್ಟೇ ಹೇಳ್ತಾನೆ. ವೀಕ್ಲಿ ಇನ್ಸೆಂಟಿವ್ ಏನು ಮಾಡ್ತಾನೆ ಗೊತ್ತಾ?
ಹತ್ತತ್ರ ವಾರವೆಲ್ಲ ಕಷ್ಟ ಬಿದ್ದು ಮಾಡಿರ್ತವೆ. ಲಾಸ್ಟ್ ಡೇಗೆ ಒಂದು 10 ಆರ್ಡರ್ ಬ್ಯಾಲೆನ್ಸ್ ಇಟ್ಕೊಂತಾರೆ ಹುಡುಗರು. ಆ ಒಂದು ದಿನಕ್ಕೆಲ್ಲ 10 ಆರ್ಡರ್ ಮಾಡಿಸಲ್ಲ, ಫುಲ್ ಡೇ ಆಟ ಆಡಿಸ್ಬಿಡ್ತಾರೆ 10 ಆರ್ಡರ್ ಕೊಡೋಕ್ಕೆ. ಅವತ್ತು ಅರ್ನಿಂಗ್ಸು ಆಗಲ್ಲ, ವೀಕ್ಲಿ ಇನ್ಸೆಂಟಿವ್ ತಗೊಳಕ್ಕಾಗಲ್ಲ. ಈ ಥರ ಸಮಸ್ಯೆಗಳು ಜಾಸ್ತಿ. ಯಾಕಂದರೆ ಮುಂಚೆ ಎಲ್ಲ ಇದ್ರ ಎಕ್ಸ್ಪೀರಿಯನ್ಸ್ ನಮಗೆ ಆಗಿದೆ. ಇನ್ಸೆಂಟಿವ್ ಕವರ್ ಮಾಡೋಕ್ಕೋಸ್ಕರ ಎಷ್ಟು ಒದ್ದಾಡ್ತಾ ಇದ್ವು ಅಂದರೆ ನಾವು ಬೈಕ್ ಟ್ಯಾಕ್ಸಿಲಿ ಆರ್ಡ್ರೇ ಕೊಡ್ತಿರ್ಲಿಲ್ಲ. ಬೇಜಾನ್ ಆರ್ಡರ್ ಇರೋದು. ನಾವು ನಿಂತಿರೋ ಜಾಗದಲ್ಲಿ ಯಾರೋ ಒಬ್ಬ ರೈಡರ್ ಬಂದು ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಪಕ್ಕದಲ್ಲೇ ಇರ್ತಕ್ಕಂಥ ರೈಡರ್ಗಳಿಗೆ ಆರ್ಡರ್ ಶೋ ಮಾಡ್ತಿರಲಿಲ್ಲ. ಏನಕ್ಕೆ ಇನ್ಸೆಂಟಿವ್ ಕೊಡಬೇಕಲ್ವಾ, ಕೈಯಿಂದ ಕಂಪ್ನಿಯಿಂದ ಹಾಕ್ಕೊಡ್ಬೇಕಲ್ವಾ. ಈ ಒಂದು ಅವರಿಗೆ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇನ್ಸೆಂಟಿವ್ ನಂಬ್ಕೊಂಡು ಬೈಕ್ ಟ್ಯಾಕ್ಸಿಲಿ ಡ್ಯೂಟಿ ಮಾಡೋಕ್ಕಾಗಲ್ಲ. ವಿತೌಟ್ ಇನ್ಸೆಂಟಿವೇ ಬೇಕಾಗಿಲ್ಲ ಯಾರಿಗೂ. ಕಸ್ಟಮರ್ ಹತ್ರ ಏನು ತಗೊಂತಾನೆ ಫುಲ್ ಅಮೌಂಟ್ ಅದು ರೈಡರ್ಗೆ ಇವಾಗ ಹೆಂಗೆ ಬರ್ತದೆ ಇದೇ ಥರ ಪರ್ಮನೆಂಟಾಗಿ ಬರಬೇಕು ಎಲ್ಲರಿಗೂ. ಬಂದಾಗ ಮಾತ್ರ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ, ಮಾಡೋಕ್ಕೂ ಚೆನ್ನಾಗಿ ಇಂಟ್ರೆಸ್ಟ್ ಬರುತ್ತೆ ಡ್ಯೂಟಿನ. ರುಪೀಸ್ ಫರ್ ಡೇಗೆ ಅವ್ನಿಗೇನು ಕಮಿಷನ್ ತಗೊಂತಾನೆ ಕಂಪ್ನಿಗೆ, ವ್ಯಾಲೆಟ್ ರೀಚಾರ್ಜಾ ಮಾಡೋಣ, ತೊಂದರೆ ಇಲ್ಲ. ಆದರೆ ಬರೋ ಅಮೌಂಟು ಡೈರೆಕ್ಟಾಗೆ ರೈಡರ್ಗೆ ಫುಲ್ ಬರಬೇಕು ಕಸ್ಟಮರ್ ಹತ್ರದಿಂದವ. ಅವಾಗ ಎಲ್ಲರೂ ಕೂಡ ಖುಷಿಯಾಗಿ ಕೆಲಸ ಮಾಡ್ತಾರೆ. ಯಾಕೆಂದರೆ ಮಾರ್ನಿಂಗ್ ಟೈಮಲ್ಲಿ ಸರ್ಜ್ ಬರ್ತಾ ಇರುತ್ತೆ, ಇನ್ನೂ ಎಕ್ಸ್ಟ್ರಾ ಟಿಪ್ಸ್ ಆ್ಯಡ್ ಆಗ್ತಾ ಇರುತ್ತೆ. ಇದೆಲ್ಲ ಬರೋದ್ರಿಂದ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಮಾರ್ನಿಂಗ್ ಈವ್ನಿಂಗ್. ಹಂಗಾಗಿ ಒಳ್ಳೆ ಅರ್ನಿಂಗ್ಸ್ ಮಾಡ್ಕೋಬೋದು. ಬಟ್ ಕಮಿಷನ್ ಏನು ಮುಂಚೆ ಮಾಡ್ತಾ ಇದ್ನಲ್ಲ ಆ ಥರ ಮಾಡಿದ್ರೆ ರಾಪಿಡೋದಲ್ಲಿ ಖಂಡಿತ ಡ್ಯೂಟಿ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಹುಡುಗರಿಗೆ. ಕಮಿಷನ್ ಒಂದೇ ಥರ ಕಟ್ ಮಾಡಲ್ಲ, ಎಲ್ರಿಗೂ ಗೊತ್ತಿರಬೇಕು, ಎಕ್ಸ್ಪೀರಿಯನ್ಸ್ ಆಗಿದೆ ರಾಪಿಡೋದಲ್ಲಿ. ಏನೇ ನೀವು ಕಸ್ಟಮರ್ ಕೇರಿ ಕಾಲ್ ಮಾಡಿ ಕೇಳಿದ್ರು ಅವ್ರ ರೆಸ್ಪಾನ್ಸ್ ಇಲ್ಲ, ನಮಗೂ ಇದಕ್ಕೂ ಗೊತ್ತಿಲ್ಲ, ನಿಮ್ಮ ರೇಟ್ ಕಾರ್ಡ್ ಮೇಲೆ ಅಮೌಂಟ್ ಕಟ್ಟಾಗುತ್ತೆ, ನೀವು ಆಫೀಸ್ಗೆ ಹೋಗಿ ಮಾತಾಡಿ, ಇದೇ ಸ್ಟೋರಿ ಹೇಳ್ತಾರೆ ಯಾವಾಗ ಕೇಳಿದ್ರು. ಎಲ್ಲ ಗೊತ್ತು ಅವ್ರಿಗೆ, ಬಟ್ ಅದೇನು ಹೇಳಲ್ಲ. ಹಂಗಾಗಿ ರೈಡರ್ಗಳಿಗೆ ಒಬ್ಬೊಬ್ರಿಗೆ ಒಂದು ಕಮಿಷನ್ ಕಟ್ಟಾಗೋದ್ರಿಂದವ ಇದೆಷ್ಟೋ ಸಮಸ್ಯೆ, ಎಷ್ಟೋ ಕಂಪ್ಲೇಂಟ್ಸ್ ಬರ್ತಾನೆ ಇದೆ ಎವ್ರಿ ಡೇ. ಬಟ್ ಇದು ಸಾಲ್ವ್ ಮಾಡಬೇಕು ರಾಪಿಡೋ ಕಂಪ್ನಿಯವ್ರು. ಇನ್ಮುಂದ್ ಕಾರು ಸಾಲ ಮಾಡಿ ಎಲ್ಲ ರೈಡರ್ಗೂ ಒಂದೇ ಅಮೌಂಟು 5% ಅಂದರೆ 5%ಏ ಕಮಿಷನ್ ಕಟ್ಟಾಗಬೇಕು. 10% ಅಂದರೆ ಎಷ್ಟು ಲಕ್ಷ ಜನ ಇದ್ದಾರೆ ಅಷ್ಟು ಜನಕ್ಕೂ ಲಕ್ಷಕ್ಕೆ 10%ಏ ಕಟ್ಟಾಗಬೇಕು. ಪೋರ್ಟರಲ್ಲಿ ಹೆಂಗೆ ಕಟ್ಟಾಗುತ್ತೆ ಆ ಥರ. ಅವಾಗ ಮಾತ್ರ ಎಲ್ಲರೂ ನೆಮ್ಮದಿಯಾಗಿ ಡ್ಯೂಟಿ ಮಾಡ್ಬೋದು. ಯಾಕಂದರೆ ಎಲ್ಲರೂ ಬೈಕಿಗೆ ಬಂಡವಾಳ ಹಾಕೊಂಡು ಎಲ್ರಿಗೂ 102 ರೂಪಾಯಿ ಪೆಟ್ರೋಲೇನೆ, ಎಲ್ಲರೂ ಕಷ್ಟ ಬಿದ್ದೆ ಕೆಲಸ ಮಾಡ್ತಾರೆ ಬಿಸಿಲಲ್ಲಿ. ಒಬ್ರಿಗೊಂದು ಅಮೌಂಟ್ ಕೊಟ್ಟರೆ ಯಾರಿಗೂ ವರ್ಕೌಟ್ ಆಗಲ್ಲ. ಹಾಗಾಗಿ ಬೇಜಾರಾಗುತ್ತೆ ಎಲ್ರಿಗೂ ಕೆಲಸ ಮಾಡೋಕ್ಕೆ. ಇದೊಂದು ರಾಪಿಡೋ ಕಂಪ್ನಿ ಅರ್ಥ ಮಾಡ್ಕೊಳುತ್ತೆ ಅಂತ ಅಂದ್ಕೊಂಡಿನಿ. ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂತ ಕಾದು ನೋಡಬೇಕು, ಗೊತ್ತಾಗುತ್ತೆ. ಕೆಲವೇ ದಿನಗಳಲ್ಲಿ ಇದು ಕೂಡ ಗೊತ್ತಾಗುತ್ತೆ. ಪರ್ ಕಮಿಷನ್ ಯಾವಾಗಿಂದ ಕಟ್ಟಾಗುತ್ತೆ, ಎಷ್ಟು % ಕಟ್ ಮಾಡ್ತಾರೆ. ಇಲ್ಲ ಆಟೋಗಳ ಥರ ಒಂದು 20 ರೂಪಾಯಿ ಫರ್ ಡೇಗೆ ರೀಚಾರ್ಜ್ ಮಾಡಿಕೊಂಡು ಪರ್ಮನೆಂಟಾಗಿ 0 ಕಮಿಷನ್ ಮಾಡ್ತಾರಂತ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.